Hello friends, welcome to my YouTube channel B4U at Information. ಪಿಲಾಟೆಲಿ ಡೆಪಾಸಿಟ್ ಅಕೌಂಟ್ ಹೋಲ್ಡರ್ಗೆ ಪಿಲಾಟೆಲಿ ಸ್ಟ್ಯಾಂಪನ್ನು ಯಾವ ರೀತಿ ಸಪ್ಲೈ ಮಾಡಬೇಕು ಎನ್ನುವ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಪಿಲಾಟೆಲಿ ಡೆಪಾಸಿಟ್ ಅಕೌಂಟನ್ನು ಹೊಂದಿರುವಂತಹ ಗ್ರಾಹಕರಿಗೆ ಪಿಲಾಟೆಲಿಯ ಸ್ಟ್ಯಾಂಪ್ಗಳನ್ನು ಯಾವ ರೀತಿ ಕಳುಹಿಸಿಕೊಡಬೇಕು ಎನ್ನುವ ಕುರಿತಾದ ಮಾಹಿತಿಯನ್ನು ನೋಡೋಣ. ಪಿಲಾಟೆಲಿ ಆಪರೇಟರ್ ಲಾಗಿನ್ ಆಗಿ ಪಿಲಾಟೆಲಿ ಮಾಡ್ಯೂಲನ್ನು ಆಯ್ಕೆ ಮಾಡಿಕೊಳ್ಳಿ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ PDA ಮ್ಯಾನೇಜ್ಮೆಂಟ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. PDA ಡಿಸ್ಪ್ಯಾಚನ್ನು ಆಯ್ಕೆ ಮಾಡ್ಕೊಳ್ಳಿ. ಡಿಸ್ಪ್ಯಾಚ್ ಪೆಂಡಿಂಗ್ ಇದನ್ನು ಆಯ್ಕೆ ಮಾಡಿಕೊಂಡು ಅಕೌಂಟನ್ನು ಮ್ಯಾನ್ಯುವಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಕೌಂಟನ್ನು ಮ್ಯಾನ್ಯುವಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತದೆ. ಎಂಟರ್ PDA ಅಕೌಂಟ್ನಲ್ಲಿ PDA ಅಕೌಂಟ್ ನಂಬರನ್ನು ಮ್ಯಾನ್ಯುವಲಿ ಎಂಟರ್ ಮಾಡಿಕೊಳ್ಳಿ. ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ PDA ಅಕೌಂಟ್ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗುತ್ತದೆ. ನೀವು ಎಂಟ್ರಿ ಮಾಡಿರುವ PDA ಅಕೌಂಟ್ ನಂಬರನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದ ಮೇಲೆ ಮತ್ತೆ ಪಿಲಾಟೆಲಿ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡಿ ಟ್ರೆಜರರ್ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಪ್ಲೇಸ್ PDA ಇಂಡೆಂಟ್ ಇದನ್ನು ಆಯ್ಕೆ ಮಾಡಿಕೊಂಡು ಆ್ಯಡ್ ಸ್ಟಾಕ್ನಲ್ಲಿ ಕ್ಯಾಟಗರಿಯಲ್ಲಿ ಕಮೆಮೊರೇಟಿವ್ ಸ್ಟ್ಯಾಂಪ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರಾಡಕ್ಟ್ನಲ್ಲಿ ಗೋಲ್ಡನ್ ಜುಬ್ಲಿ ಪಿನ್ ಕೋಡನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಬೇಕಾದ ಸ್ಟ್ಯಾಂಪನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡು ಕ್ವಾಂಟಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ. ಗೆಳೆಯರೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ವಲ್ಪ ದೊಡ್ಡದಿದೆ. ಇದರಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಕ್ವಾಂಟಿಟಿಯನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಡ್ರ್ಯಾಗ್ ಮಾಡಿಕೊಂಡು ಕೆಳಗಡೆ ಪ್ಲೇಸ್ ಇಂಡೆಂಟನ್ನು ಕ್ಲಿಕ್ ಮಾಡಿ. ನಿಮ್ಮ ಇಂಡೆಂಟ್ ಸಕ್ಸಸ್ಫುಲ್ಲಾಗಿ ಪ್ಲೇಸ್ ಆಗುತ್ತದೆ. ಇಷ್ಟಾದ ಮೇಲೆ ಪಿಲಾಟೆಲಿ ಸೂಪರ್ವೈಸರ್ ವೆರಿಫಿಕೇಷನ್ ಇದೆ. ನಂತರ ನೀವು ಪಿಲಾಟೆಲಿ ಮಾಡ್ಯೂಲನ್ನು ಮತ್ತೆ ಆಯ್ಕೆ ಮಾಡಿಕೊಂಡು ಇಲ್ಲಿ ಸೂಪರ್ವೈಸರ್ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಇಂಡೆಂಟ್ ವೆರಿಫಿಕೇಷನ್ ಆಪ್ಷನನ್ನು ಆಯ್ಕೆ ಮಾಡಿಕೊಳ್ಬೇಕು. ಮುಂದಿನ ಹೊಸ ವಿಡಿಯೋಗಳಿಗಾಗಿ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಏನೇ ಅನಿಸಿಕೆಗಳಿದ್ದರೂ ಕಮೆಂಟ್ ಮಾಡಿ. ಇಲ್ಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಇದನ್ನು ಆಯ್ಕೆ ಮಾಡಿಕೊಂಡು ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ಟ್ರೆಜರರ್ ವೆರಿಫಿಕೇಷನ್ ಇರುತ್ತದೆ.
ಫಿಲಾಟಲಿ ಆಪರೇಟರ್ನಲ್ಲಿ ಪ್ಲೇಸ್ ಆದಂತಹ ಪಿ ಡಿ ಇಂಡೆಂಟನ್ನು ಕಚೇರಿಯ ಮುಖ್ಯ ಟ್ರೆಜರರ್ ವೆರಿಫಿಕೇಷನ್ ಮಾಡಬೇಕಾಗಿರುತ್ತದೆ. ಟ್ರೆಜರರ್ ಲಾಗಿನ್ ಆಗಿ ಟ್ರೆಜರಿ ಮಾಡ್ಯೂಲನ್ನು ಆಯ್ಕೆ ಮಾಡಿಕೊಳ್ಬೇಕು. ಗೆಳೆಯರೇ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಟ್ಯಾಂಪ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ. ಫಿಲಾಟಲಿಯ ಇಂಡೆಂಟ್ ರಿಕ್ವೆಸ್ಟನ್ನು ಆಯ್ಕೆ ಮಾಡಿಕೊಂಡು ರಿಮಾರ್ಕ್ ಕಾಲಮ್ನಲ್ಲಿ ರಿಮಾರ್ಕ್ ಎಂಟರ್ ಮಾಡ್ಕೊಳ್ಳಿ. ವ್ಯೂ ಆ್ಯಂಡ್ ಇಶ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಡಾಟಾ ಶೋನ್ ಆಗುತ್ತದೆ. ಡಾಟಾನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಸಕ್ಸಸ್ಫುಲ್ಲಾಗಿ ಇಂಡೆಂಟ್ ಸಬ್ಮಿಟ್ ಆಗುತ್ತದೆ. ಇಷ್ಟಾದ ಮೇಲೆ ಫಿಲಾಟಲಿ ಟ್ರೆಜರಿ ಮ್ಯಾನೇಜ್ಮೆಂಟ್ನಲ್ಲಿ ಅಕ್ಸೆಪ್ಟ್ ಸ್ಟಾಕ್ ಫ್ರಮ್ ಟ್ರೆಜರಿ ಇದನ್ನು ನೀವು ಮಾಡಬೇಕಾಗುತ್ತದೆ. ಮತ್ತು ಫಿಲಾಟಲಿ ಲಾಗಿನ್ ಆಗಬೇಕು. ಮೇನ್ ಟ್ರೆಜರರ್ನಿಂದ ರಿಕ್ವೆಸ್ಟ್ ಅಪ್ರೂವ್ ಆದ ನಂತರ ಮತ್ತೆ ಫಿಲಾಟಲಿ ಲಾಗಿನ್ ಆಗಬೇಕು. ಫಿಲಾಟಲಿ ಮಾಡ್ಯೂಲನ್ನು ಆಯ್ಕೆ ಮಾಡಿಕೊಂಡು ಟ್ರೆಜರರ್ ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಅಕ್ಸೆಪ್ಟ್ ಸ್ಟಾಕ್ ಫ್ರಮ್ ಟ್ರೆಜರಿ ಇದನ್ನು ಆಯ್ಕೆ ಮಾಡಿಕೊಳ್ಬೇಕು. ಗೆಳೆಯರೇ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸ್ಟಾಕ್ ಅಕ್ಸೆಪ್ಟೆನ್ಸ್ನಲ್ಲಿ ಡಾಟಾನ ಚೆಕ್ ಮಾಡಿಕೊಂಡು ರಿಶ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ಎಕ್ನಾಲೇಜ್ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸಕ್ಸಸ್ಫುಲ್ಲಾಗಿ ಸ್ಟಾಕ್ ಅಕ್ಸೆಪ್ಟ್ ಆಗುತ್ತದೆ ಫ್ರೆಂಡ್ಸ್. ಇದಾದ ನಂತರ ಪಿ ಡಿ ಎ ಮ್ಯಾನೇಜ್ಮೆಂಟ್ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ.
ಪಿಲಾಟಲಿ ಮಾಡಲನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ PDA ಮ್ಯಾನೇಜ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ PDA ಡಿಸ್ಪ್ಯಾಚನ್ನು ಕ್ಲಿಕ್ ಮಾಡಿಕೊಂಡು ಡಿಸ್ಪ್ಯಾಚ್ ಪೆಂಡಿಂಗನ್ನು ಕ್ಲಿಕ್ ಮಾಡಿಕೊಂಡು ಅಕೌಂಟನ್ನು ಮ್ಯಾನ್ಯುವಲಿ ಎಂಟ್ರ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಬೇಕಾದ ಅಕೌಂಟನ್ನು ಸರ್ಚ್ ಮಾಡ್ಕೊಳ್ಳಿ ಅಥವಾ ನೇರವಾಗಿ ಆ್ಯಕ್ಷನ್ ಕಾಲಮ್ನಲ್ಲಿ ನೀವು ಡಿಸ್ಪ್ಯಾಚನ್ನು ಕ್ಲಿಕ್ ಮಾಡಿದರೆ ಡಾಟಾ ಡಿಸ್ಪ್ಯಾಚಿಗೆ ಬರುತ್ತದೆ. ಅಕೌಂಟ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇದಾದ ಮೇಲೆ ಸ್ಟಾಕನ್ನು ಆ್ಯಡ್ ಮಾಡಬೇಕಾಗುತ್ತದೆ. ಪ್ರಾಡಕ್ಟ್ ನೇಮ್ನಲ್ಲಿ ನಿಮಗೆ ಬೇಕಾದ ಪ್ರಾಡಕ್ಟನ್ನು ಆಯ್ಕೆ ಮಾಡಿಕೊಳ್ಳಿ. ನಾವಿಲ್ಲಿ ಗೋಲ್ಡನ್ ಜೂಬ್ಲಿ ಪಿನ್ ಕೋಡನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಕ್ವಾಂಟಿಟಿಯನ್ನು ಎಂಟರ್ ಮಾಡ್ತಾ ಇದ್ದೀವಿ. ಕ್ವಾಂಟಿಟಿ ಎಂಟರ್ ಆದ ಮೇಲೆ ಆ್ಯಡನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸ್ಟ್ಯಾಂಪ್ಗಳು ನಿಮಗೆ ಅವಶ್ಯಕತೆ ಇದ್ದರೆ ಆ್ಯಡ್ ಮಾಡ್ತಾ ಹೋಗಿ. ಕೊನೆಯದಾಗಿ ಕೆಳಗಡೆ ನೀವು ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ಡಾಟಾ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತದೆ. ಇಷ್ಟಾದ ಮೇಲೆ ಫಿಲಾಟಲಿ ಸೂಪರ್ವೈಸರ್ ವೆರಿಫಿಕೇಷನ್ ಇದೆ. ಫಿಲಾಟಲಿಯಲ್ಲಿ ಸೂಪರ್ವೈಸರ್ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಬೇಕು. ಫಿಲಾಟಲಿ ಮಾಡಲನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಮೇನ್ ಕಾರ್ಡ್ ಸೂಪರ್ವೈಸರನ್ನು ಆಯ್ಕೆ ಮಾಡಿಕೊಳ್ಬೇಕು. ಡಿಸ್ಪ್ಯಾಚ್ ವೆರಿಫಿಕೇಷನನ್ನು ಆಯ್ಕೆ ಮಾಡಿಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ PDA ಡಿಸ್ಪ್ಯಾಚನ್ನು ಚೆಕ್ ಮಾಡಿಕೊಂಡು PDA ಡಿಸ್ಪ್ಯಾಚ್ ರಿಪೋರ್ಟನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಶೋನ್ ಆಗುತ್ತದೆ. ನೀವು ಎಂಟ್ರಿ ಮಾಡಿದ ಎಲ್ಲ ಡಾಟಾ ಸರಿಯಾಗಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಸೂಪರ್ವೈಸರ್ ಅಪ್ರೂವ್ ಮಾಡಬೇಕಾಗುತ್ತದೆ. ಇದಾದ ಮೇಲೆ ಮತ್ತೆ ಫಿಲಾಟಲಿ PDA ಮ್ಯಾನೇಜ್ಮೆಂಟ್
ಮೇನ್ ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ PDA ಡಿಸ್ಪ್ಯಾಚನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಜನರೇಟ್ ಆರ್ಟಿಕಲ್ ಬುಕ್ಕಿಂಗನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ಡಾಟಾನ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಅಪ್ಡೇಟ್ ಆರ್ಟಿಕಲ್ ನಂಬರ್. ನೀವು ಇಲ್ಲಿ ಬಾರ್ಕೋಡನ್ನು ಎಂಟರ್ ಮಾಡಿಕೊಂಡು ಆ್ಯಡ್ ಆರ್ಟಿಕಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇದಾದ ಮೇಲೆ ಡಿಸ್ಪ್ಯಾಚ್ ಕಂಪ್ಲೀಟೆಡ್ ಇದನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಎಂಟ್ರ್ ಮಾಡಿದ ಡಾಟಾವನ್ನು ಚೆಕ್ ಮಾಡಿಕೊಂಡು ಬಾರ್ಕೋಡನ್ನು ಆಯ್ಕೆ ಮಾಡಿಕೊಂಡು ಡಿಸ್ಪ್ಯಾಚ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ PDA ಡಿಸ್ಪ್ಯಾಚ್ ರಿಪೋರ್ಟ್ ಜನರೇಟ್ ಆಗುತ್ತದೆ. PDAಯನ್ನು ಡೌನ್ಲೋಡ್ ಮಾಡಿಕೊಂಡು PDF ಡೌನ್ಲೋಡ್ ಆದ ನಂತರ 2 ಕಾಪಿಯನ್ನು ಪ್ರಿಂಟ್ ತೆಗೆದುಕೊಂಡು ಒಂದು ಕಾಪಿ ಕಸ್ಟಮರ್ಗಾಗಿ, ಇನ್ನೊಂದು ಕಾಪಿ ಆಫೀಸ್ ಪರ್ಪಸ್ಗಾಗಿ ಫೈಲ್ ಮಾಡ್ಕೊಳ್ಳಿ. ಇದಿಷ್ಟು PDA ಸ್ಟ್ಯಾಂಪನ್ನು PDA ಅಕೌಂಟ್ ಹೋಲ್ಡರ್ಗೆ ಸಪ್ಲೈ ಮಾಡೋ ಕುರಿತಾದ ಮಾಹಿತಿ ಫ್ರೆಂಡ್ಸ್. ವಿಡಿಯೋನ ನೀವು ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.